ಹಾಯ್ ಎವ್ರಿವನ್, ನೀವು ಈ ರೀತಿಯ ಕಥೆಗಳನ್ನ ಕೇಳಿದ್ದೀರಾ. ಒಬ್ಬ ಸ್ಟೂಡೆಂಟ್ ಓದೋದ್ರಲ್ಲಿ ತುಂಬಾ ವೀಕ್ ಇರ್ತಾನೆ, ತುಂಬಾ ಡಲ್ ಇರ್ತಾನೆ. ಆದ್ರೆ ಎಕ್ಸಾಮ್ ಹತ್ರ ಬರ್ತಾ ಇದ್ದ ಹಾಗೇನೆ ಸರಿಯಾದಂತಹ ಸ್ಟ್ರಾಟಜಿ ಫಾಲೋ ಮಾಡಿ ಅವನು ಎಕ್ಸಾಮ್ ನಲ್ಲಿ 90, 92, 93, 94% ಅನ್ನ ಮಾಡ್ತಾನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಕ್ಟ್ಲಿ ಯಾವ ರೀತಿ ತುಂಬಾ ಕಡಿಮೆ ಸಮಯದಲ್ಲಿ ಸರಿಯಾದಂತಹ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ ಯಾವ ರೀತಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಅಲ್ಲಿ 90% ಮಾಡಬಹುದು ಅನ್ನೋದನ್ನ ತಿಳಿಸ್ತಾ ಹೋಗ್ತೇನೆ. ಸೊ ನೀವು ಮೊದಲು 60, 50, 70 ಎಷ್ಟಾದ್ರೂ ಪರ್ಸೆಂಟೇಜ್ ಮಾಡಿರ್ಬೋದು, ಎಷ್ಟಾದ್ರೂ ವೀಕ್ ಇರಬಹುದು, ಅದು ಮ್ಯಾಟರ್ ಆಗೋದಿಲ್ಲ. ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇರುವಂತಹ ಸ್ಟ್ರಾಟಜಿಯನ್ನ ನೀವು ಫಾಲೋ ಮಾಡಿದ್ದೇ ಆದ್ರೆ ತುಂಬಾ ಕಡಿಮೆ ಟೈಮ್, ಕಡಿಮೆ ಎಫರ್ಟ್ ಅನ್ನ ಹಾಕಿ ನೀವು ಈಸಿಲಿ ಒಳ್ಳೆ ಪರ್ಸೆಂಟೇಜ್ ಸ್ಕೋರ್ ಮಾಡಬಹುದು ಅಂಡ್ ನೀವು ಕೂಡ ಒಬ್ಬ ಟಾಪರ್ ಆಗಿ ಹೊರ ಹೊಮ್ಮಬಹುದು ಈ ವರ್ಷದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನಲ್ಲಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಕ್ಟೋಬರ್ ನಿಂದ ಫೈನಲ್ ಎಕ್ಸಾಮ್ ವರೆಗೆ ಯಾವ ರೀತಿ ಸ್ಟ್ರಾಟಜಿ ಫಾಲೋ ಮಾಡಿ ಪ್ರಿಪೇರ್ ಆಗಬೇಕು ಅದನ್ನ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಗೊತ್ತಿರುವ ಹಾಗೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ ನವರು ಈಗಾಗಲೇ ಟೈಮ್ ಟೇಬಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇದು ತಾತ್ಕಾಲಿಕ ಟೈಮ್ ಟೇಬಲ್, ಬಟ್ ಇದೇ ಕನ್ಫರ್ಮ್ ಆಗಲಿದೆ. ಅಂದ್ರೆ ಒಂದ್ ದಿನ, ನಾಲ್ಕೈದು ದಿನ ಹಿಂದೆ ಮುಂದೆ ಆಗುತ್ತೆ ಅಷ್ಟೇ. ಇದೇ ಒಂದು ಟೈಮ್ ಟೇಬಲ್ ಆಲ್ಮೋಸ್ಟ್ ಫೈನಲ್ ಅಂತ ನೀವು ಅನ್ಕೊಂಡು ಪ್ರಿಪರೇಷನ್ ಮಾಡಬೇಕು, ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಬದಲಾವಣೆಗಳು ಆಗೋದಿಲ್ಲ. ಸೊ ಈಗ ನಾನು ನಿಮ್ಗೆ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಈಗ ಎಷ್ಟು ಟೈಮ್ ಇದೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಲಿಕ್ಕೆ? ತುಂಬಾ ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ಸೊ ನಮ್ಮ ಹತ್ರ ಇನ್ನ 5 ತಿಂಗಳ ಇದೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 5 ತಿಂಗಳದ ಟೈಮ್ ಇದೆ. ಸೊ ನೀವು 5 ತಿಂಗಳ ಟೈಮ್ ಇದೆ ಅಂತ ಅನ್ಕೊಳ್ತಾ ಇದ್ರೆ ನೀವು ಭ್ರಮೆಯಲ್ಲಿದ್ದೀರಾ. ಯಾಕೆಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಅಕ್ಟೋಬರ್ ನಲ್ಲಿ ಎಲ್ಲಾ ಕಾಲೇಜಸ್ಗಳಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇವೆ. ಸೊ 10 ರಿಂದ 15 ದಿನ ಟೈಮ್ ಇಲ್ಲೇ ಹೋಗುತ್ತೆ. ಅಂಡ್ ದೆನ್ ಬರೋಣ ಜನವರಿ, ಫೆಬ್ರವರಿ. ಸೊ ಇಲ್ಲಿ ಫೆಬ್ರವರಿ ಮಧ್ಯದಲ್ಲಿ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ಸ್ ಆಗುತ್ತೆ. ಅಂದ್ರೆ ಅಲ್ಲಿ ಒಂದು ವಾರ, 2 ವಾರ ಟೈಮ್ ಅಲ್ಲಿ ಹೋಗುತ್ತೆ. ಇನ್ನ ಪ್ರಿಪರೇಟರಿ ಎಕ್ಸಾಮ್ಸ್ ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆಗಳು 1 ರಿಂದ 2 ಎಕ್ಸಾಮ್ಸ್ ಗಳು ನಡೆಯುತ್ತೆ. ಸೊ ಅಲ್ಲಿನೂ ಕೂಡ ನಿಮ್ಗೆ ಆಲ್ಮೋಸ್ಟ್ 1 ತಿಂಗಳದ ಸಮಯ ಹೋಗುತ್ತೆ. ಸೊ ಅಂದ್ರೆ ಇಲ್ಲಿ 1.5 ತಿಂಗಳ ಟೈಮ್ ಹೋಯ್ತು, ಇಲ್ಲಿ ಅರ್ಧ ತಿಂಗಳ ಟೈಮ್ ಹೋಯ್ತು. ಸೊ ಇಲ್ಲಿ ನೀವು ಟೋಟಲ್ ಆಗಿ 1.5 ರಿಂದ 2 ತಿಂಗಳ ಮೈನಸ್ ಮಾಡಿದ್ರೆ ನಿಮ್ಮ ಹತ್ರ ಉಳಿಯುತ್ತೆ 3 ರಿಂದ 3.5 ತಿಂಗಳ. 3 ರಿಂದ 3.5 ತಿಂಗಳದ ಟೈಮ್ ನಿಮ್ಮ ಹತ್ರ ಉಳಿಯುತ್ತೆ. ಇಷ್ಟು ಟೈಮ್ ಒಳಗಡೆ ನೀವು ಸಿಲೆಬಸ್ ಅನ್ನ ಫಿನಿಶ್ ಮಾಡಬೇಕು, ಅದನ್ನ ರಿವೈಸ್ ಮಾಡಬೇಕು, ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಅಂದಾಗ ಮಾತ್ರ ನೀವು 90 ಅಬೌವ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇರುವಂತಹ ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ಈಸಿಲಿ ನೀವು ಸ್ಕೋರ್ ಮಾಡಬಹುದು. ಟೈಮ್ ಇಲ್ಲ ಅಂದ್ರೆ ವಿಡಿಯೋ ಬಿಟ್ಟು ಹೋಗ್ಬಿಡಿ. ಸೊ ಟೈಮ್ ಆದ್ರೂ ಕೊಡಬೇಕಾಗುತ್ತೆ. ವಿಡಿಯೋನ ಕಂಪ್ಲೀಟ್ಲಿ ನೋಡಿ, ಹಾಫ್ ನಾಲೆಜ್ ಅನ್ನ ಫಾಲೋ ಮಾಡಬೇಡಿ. ಬಿಕಾಸ್ ಹಾಫ್ ನಾಲೆಜ್ ಈಸ್ ಮೋಸ್ಟ್ ಡೇಂಜರಸ್ ನಾಲೆಜ್. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಯ್ತು. ಮೊದಲು ಮೈಂಡ್ ನಲ್ಲಿ ಕ್ಲಿಯರ್ ಇರಬೇಕು ಎಷ್ಟು ಟೈಮ್ ಇದೆ ಅಂತ ಹೇಳಿ. ನೀವು 5 ತಿಂಗಳ ಇದೆ ಅಂತ ಟೈಮ್ ಅನ್ಕೊಂಡ್ರೆ ನಿಮ್ಗೆ ಅದೇ ರೀತಿ ಅಷ್ಟೇ ಸ್ಲೋ ಆಗಿ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸ್ಟೂಡೆಂಟ್ ಒಂದಿನ ಮುಂಚಿತವಾಗಿ ಸಿಲೆಬಸ್ ಫಿನಿಶ್ ಮಾಡ್ತಾರೆ. ಸೊ ಮೈಂಡ್ಗೆ ನೀವು ಕ್ಲಿಯರ್ ಗೋಲ್ ಕೊಟ್ಟಾಗ 12 ತಾಸಲ್ಲಿ ಸಿಲೆಬಸ್ ಮುಗಿಸ್ಬೇಕು ಅಂತ ಹೇಳಿ. ಸೊ ಅದೇ ರೀತಿ 5 ತಿಂಗಳ ಇಲ್ಲ, ನಮ್ಮ ಹತ್ರ 3 ರಿಂದ 3.5 ತಿಂಗಳ ಇದೆ. ಸೊ ನನ್ನ ಪ್ರಕಾರ ಐಡಿಯಲಿ ನೀವು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ಸಿಲೆಬಸ್ ಮುಗಿಸಿರ್ಬೇಕು ಕಂಪ್ಲೀಟ್ಲಿ. ಬಟ್ ಯಾವ ರೀತಿ ಮುಗಿಸ್ಬೇಕು ಅದನ್ನ ನಿಮ್ಗೆ ನಾನೀಗ ತಿಳಿಸ್ತಾ ಹೋಗ್ತೀನಿ. ಸೊ ಈಗ ಡೈರೆಕ್ಟ್ಲಿ ನಾವು ಬರೋಣ ಎಕನಾಮಿಕ್ಸ್ ನ ಸ್ಟ್ರಾಟಜಿ. ಎಕನಾಮಿಕ್ಸ್ ಅನ್ನ ಯಾವ ರೀತಿ ಸಿಲೆಬಸ್ ಫಿನಿಶ್ ಮಾಡಿ ರಿವೈಸ್ ಮಾಡಬೇಕು. ನಂಬರ್ 1 ನೋಡಿ, ಈಗ ನಮ್ಮ ಹತ್ರ ಕಡಿಮೆ ಟೈಮ್ ಇದೆ. ನಾವು ಕ್ಲಾಸಸ್ ಹೋಗೋದು, ಅಟೆಂಡ್ ಆಗೋದು ಆ ಮೆಥಡ್ ಇಲ್ಲಿ ವರ್ಕ್ ಆಗೋದಿಲ್ಲ. ಸೊ ನೀವು ಡೈರೆಕ್ಟ್ಲಿ ಯೂಟ್ಯೂಬ್ ನಲ್ಲಿ 1 ಶಾರ್ಟ್ ವಿಡಿಯೋಸ್ ಗಳನ್ನ ನೋಡಿ. ಸೊ ನನ್ನ ವಿಡಿಯೋಸ್ಗಳು ಇವೆ ಎಲ್ಲಾ ಚಾಪ್ಟರ್ಸ್ ಮೇಲೆ. 1-2 ತಾಸಲ್ಲಿ ಚಾಪ್ಟರ್ ನ ಕಂಪ್ಲೀಟ್ಲಿ ಫಿನಿಶ್ ಮಾಡಿ ಮುಗಿಸಿದ್ದೀನಿ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಈಸಿ ವರ್ಡ್ಸ್ ಗಳಲ್ಲಿ, ಲ್ಯಾಂಗ್ವೇಜ್ ಗಳಲ್ಲಿ. ಅದನ್ನ ನೀವು ನೋಡಬಹುದು. ಇಲ್ಲ ನಿಮ್ಗೆ ಬೇರೆ ಯಾವ್ದು ಅರ್ಥ ಆಗ್ತಾ ಇದೆ ಅಂದ್ರೆ ಅವ್ರ ಕ್ಲಾಸಸ್ ಗಳನ್ನು ಕೂಡ ನೀವು ನೋಡಬಹುದು. ಯಾವ್ದು ಅರ್ಥ ಆಗ್ತಾ ಇದೆ ಅದನ್ನ ನೋಡಿ ಒಬ್ಬ ಟೀಚರ್ ಅನ್ನ ಸರಿಯಾಗಿ ಸ್ಟಿಕ್ ಆಗಿ ಫಾಲೋ ಮಾಡಿ. ಅಂದಾಗ ಟೈಮ್ ತುಂಬಾ ಸೇವ್ ಆಗುತ್ತೆ. ಅಂಡ್ ದೆನ್ ನೋಟ್ಸ್ ಗಳನ್ನ ಓದಿ. ಸೊ ನಮ್ಮ ನೋಟ್ಸ್ ಬಂದು ಫ್ರೀ ಆಗಿ ನನ್ನ ನೋಟ್ಸ್ ಅವೈಲೇಬಲ್ ಇದೆ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ. ಆ ಒಂದು ನೋಟ್ಸ್ ಗಳನ್ನ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಂಡು ರೆಫರ್ ಮಾಡಬಹುದು. ಅಂಡ್ ಇಲ್ಲಿಗೆ ನೀವು ಸ್ಟಾಪ್ ಆದ್ರೆ ಯಾವತ್ತೂ ನೀವು 90% ಕ್ರಾಸ್ ಆಗೋದಿಲ್ಲ. ಸೊ ಇಲ್ಲಿ ಬರುತ್ತೆ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್. ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಕ್ವಶನ್ಸ್ ತಗೊಳ್ಳಿ ಅಥವಾ ಕ್ವಶನ್ ಬ್ಯಾಂಕ್ ನಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಸೊ ನಿಮಗೆ ಕ್ವಶನ್ಸ್ ಬ್ಯಾಂಕ್ ಬೇಕಿದ್ರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಇದು ಅಪ್ಡೇಟೆಡ್ ಓಸ್ವಾಲ್ ನ ಸೆಕೆಂಡ್ ಪಿ ಯು ಸಿ ಕ್ವಶನ್ ಬ್ಯಾಂಕ್. ಬಟ್ ತುಂಬಾ ಚೆನ್ನಾಗಿದೆ ಬುಕ್. ತುಂಬಾ ಚೆನ್ನಾಗಿ ಕ್ವಶನ್ ಆನ್ಸರ್ ಡೈಗ್ರಾಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವನ್ ನಿಮ್ಮ ಪ್ರೀವಿಯಸ್ ಇಯರ್ 2-3 ವರ್ಷದ ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೊಟ್ಟಿದ್ದಾರೆ. ಆದ್ರೆ ಇದು ಇಂಗ್ಲಿಷ್ ಮೀಡಿಯಂ ನಲ್ಲಿ ಇದೆ. ನೀವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆದ್ರೆ ಇದನ್ನ ನೀವು ರೆಫರ್ ಮಾಡಬಹುದು. ಇದರ ಆನ್ಲೈನ್ ಪರ್ಚೇಸ್ ಮಾಡ್ಬೇಕಂದ್ರೆ ಲಿಂಕ್ ನಿಮಗೆ ಕೊಡ್ತೀನಿ. ಇಲ್ಲಾಂದ್ರೆ ಆಫ್ಲೈನ್ ಶಾಪ್ ನಲ್ಲಿ ಸಿಕ್ಕರೆ ಅಲ್ಲಿಂದ ನೀವು ಇದನ್ನ ಪರ್ಚೇಸ್ ಕೂಡ
ಮಾಡಬಹುದು. ಸೊ ಇದನ್ನ ರೆಫರ್ ಮಾಡಿ, ಯಾಕಂದ್ರೆ ನೋಟ್ಸ್ ಮಾಡುವಂತಹ ಅವಶ್ಯಕತೆ ನಿಮ್ಗೆ ಬೀಳೋದಿಲ್ಲ. ಫಾಸ್ಟ್ ಆಗಿ ನೀವೇನ್ ಮಾಡಬಹುದು, ರಿವೈಸ್ ಕೂಡ ಮಾಡಬಹುದು. ಅಂಡ್ ಡೈಗ್ರಾಮ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಎಷ್ಟೋ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದಾಗ ಬಂದಿರುವಂತ ಆನ್ಸರ್ ಕಾಪೀಸ್ ನೋಡಿದೀನಿ, ಡೈಗ್ರಾಮ್ ಸರಿಯಾಗಿ ತೆಗಿಲಿಕ್ಕೆ ಬರೋದಿಲ್ಲ. ಡೈಗ್ರಾಮ್ ಸರಿ ಆಗ್ಲಿಲ್ಲ ಅಂದ್ರೆ ನಿಮ್ಮ ವಿವರಣೆ ಕೂಡ ತಪ್ಪಾಗುತ್ತೆ. ಸೊ ಎಕನಾಮಿಕ್ಸ್ ಅಲ್ಲಿ 50% ಕ್ವಶನ್ಸ್ ಡೈಗ್ರಾಮ್ ಬೇಸ್ಡ್ ಇರ್ತವೆ. ಸೊ ಡೈಗ್ರಾಮ್ ತೆಗಿಲಿಕ್ಕೆ ಬಂದ್ರೆ ವಿವರಣೆ ಸುಲಭವಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಡೈಗ್ರಾಮ್ಸ್ ಗಳನ್ನ ಅಟ್ ಲೀಸ್ಟ್ 1-2 ಸಲ ಪ್ರಾಕ್ಟೀಸ್ ಮಾಡಿ. ಇದು ಯಾರು ಮಾಡೋದಿಲ್ಲ, ಓನ್ಲಿ ಟಾಪರ್ ಸ್ಟೂಡೆಂಟ್ಸ್ ಮಾತ್ರ ಮಾಡ್ತಾರೆ. ನೀವು ಅಟ್ ಲೀಸ್ಟ್ 2-3 ಸಲ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಿದ್ರೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನೀವು ಎಕನಾಮಿಕ್ಸ್ ಅಲ್ಲಿ ಈಸಿಲಿ 100 ಔಟ್ ಆಫ್ 100 ಸ್ಕೋರ್ ಮಾಡ್ತೀರಾ. ಸೊ ಈಗ ಬರೋಣ ನನ್ನ ಫೇವರೇಟ್ ಸಬ್ಜೆಕ್ಟ್. ಸೊ ಇದು ನನ್ನ ಫೇವರೇಟ್ ಸಬ್ಜೆಕ್ಟ್ ಅಲ್ಲ, ನೆಕ್ಸ್ಟ್ ನಂದು ಅಕೌಂಟೆನ್ಸಿ ಫೇವರೇಟ್ ಸಬ್ಜೆಕ್ಟ್. ಸೊ ಇಂಗ್ಲಿಷ್ ನಲ್ಲಿ ಯಾವ ರೀತಿ ನಾವೀಗ ಪ್ರಿಪೇರ್ ಮಾಡಬೇಕು. ಇಂಗ್ಲಿಷ್ 99% ವಿದ್ಯಾರ್ಥಿಗಳಿಗೆ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ, ನನಗೂ ಕೂಡ ಅದೇ ರೀತಿ ಅನಿಸ್ತಿತ್ತು. ಬಟ್ ಇಂಗ್ಲಿಷ್ ಕಲಿತ ನಂತರ ಅದು ತುಂಬಾ ಈಸಿ ಆಗುತ್ತೆ, ಬಟ್ ನಿಮ್ಗೆ ಇಂಗ್ಲಿಷ್ ಬರೋದಿಲ್ಲ, ಅದು ಸಮಸ್ಯೆ. ಸೊ ಇಲ್ಲಿ ಯಾವ ರೀತಿ ನಾವು ಸಿಲೆಬಸ್ ಫಿನಿಶ್ ಮಾಡ್ಬೇಕಂದ್ರೆ ಒನ್ ಶಾರ್ಟ್ ವಿಡಿಯೋಸ್ ಗಳನ್ನ ನೋಡಿ, ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಒಬ್ಬ ಟೀಚರ್ ಅನ್ನ ಫಾಲೋ ಮಾಡಿ, ಇಂಗ್ಲಿಷ್ ಲಾಂಗ್ ವಿಡಿಯೋಸ್ ಗಳನ್ನ ನೋಡಿ. ಅದರಿಂದ ನಿಮ್ಗೆ ಸ್ಟೋರಿ ಗೊತ್ತಾಗುತ್ತೆ, ಎಂಟೈರ್ ಸ್ಟೋರಿ ಏನಿದೆ ಅಂತ ಹೇಳಿ ತಲೆಯಲ್ಲಿ ಫಿಕ್ಸ್ ಆಗುತ್ತೆ. ಅದರ ನಂತರ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ ಓದ್ಬೇಡಿ. ಟೆಕ್ಸ್ಟ್ ಬುಕ್ ಓದಿದ್ರೆ ಸ್ಟೂಡೆಂಟ್ಸ್ಗೆ ಮೊದಲು ಅರ್ಥನೇ ಆಗೋದಿಲ್ಲ. ಇನ್ನು ಅರ್ಥ ಆಗ್ಲಿಲ್ಲ ಅಂದ್ರೆ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡ್ತೀರಾ ಎಕ್ಸಾಮ್ ನಲ್ಲಿ. ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂದ್ರೆ ಓಸ್ವಾಲ್ ನ ಕ್ವಶನ್ ಬ್ಯಾಂಕ್ ಅನ್ನ ಓದಿ. ಅದರಲ್ಲಿ ಏನ್ ಕೊಡಲಾಗಿದೆ, ಕ್ವಶನ್ ಆನ್ಸರ್, 1 ಮಾರ್ಕ್ ನ ಕ್ವಶನ್ ಆನ್ಸರ್, 2 ಮಾರ್ಕ್ ನ ಕ್ವಶನ್ ಆನ್ಸರ್, 3 ಮಾರ್ಕ್ಸ್ ನ ಕ್ವಶನ್ ಆನ್ಸರ್ ಈ ರೀತಿ ಕೊಡಲಾಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಎಲ್ಲಾ ಸಮರಿಗಳ ಮೈಂಡ್ ಮ್ಯಾಪ್ಸ್ ಕೂಡ ಕೊಡಲಾಗಿದೆ. ಈಸಿಲಿ ಸಮರಿ ಕೂಡ ನೆನ್ಪಿಟ್ಕೊಳ್ಬಹುದು. ಸೊ ಎಲ್ಲ ರೀತಿಯ ಕ್ವಶನ್ಸ್ ಗಳನ್ನ ಇದರಲ್ಲಿ ಕೊಡಲಾಗಿದೆ. ನೋಟ್ಸ್ ಮಾಡುವಂತ ಅವಶ್ಯಕತೆ ಬೀಳೋದಿಲ್ಲ, ತುಂಬಾ ಫಾಸ್ಟ್ ಆಗಿ ನಿಮ್ದು ವರ್ಕ್ ಆಗುತ್ತೆ. ಸೊ ನೀವು ಈ ಸ್ಟ್ರಾಟಜಿ ಫಾಲೋ ಮಾಡಬಹುದು. ಈ ಒಂದು ಬುಕ್ ಅನ್ನ ರೆಫರ್ ಮಾಡಿ. ಇಂಗ್ಲಿಷ್ ಬುಕ್ ಇಂಗ್ಲಿಷ್ ನಲ್ಲೇ ಇರುತ್ತೆ. ಸೊ ಇದನ್ನ ನೀವು ರೆಫರ್ ಮಾಡಬಹುದು. ಇದರ ಲಿಂಕ್ ಬೇಕಂದ್ರೆ ನನಗೆ ಕೆಳಗಡೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ನಲ್ಲಿ. ಇನ್ನು ಗ್ರಾಮರ್ ನೋಡಿ, ಪ್ರಾಕ್ಟೀಸ್ ಮಾಡಿ. ಗ್ರಾಮರ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಗ್ರಾಮರ್ ನಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಒಂದು ಗ್ರಾಮರ್ ಕೋರ್ಸ್ ಫ್ರೀ ಆಗಿದೆ. ಸೊ ಅಲ್ಲಿ ನೀವು ಏನ್ ಮಾಡಬಹುದು, ಕ್ಲಾಸಸ್ ನೋಡಬಹುದು, ಅದರದ್ದು ನೋಟ್ಸ್ ಇವೆ, ಅದರದ್ದು ಟೆಸ್ಟ್ ಗಳು ಕೂಡ ಇವೆ. ಅಲ್ಲಿ ನೀವು ಫ್ರೀ ಆಗಿ ಪ್ರಾಕ್ಟೀಸ್ ಮಾಡಬಹುದು. ಅಂಡ್ ಆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಕೇವಲ ಬುಕ್ ಓದೋದ್ರಿಂದ, ಈ ಕ್ವಶನ್ ಬ್ಯಾಂಕ್ ಓದೋದ್ರಿಂದ ಕೆಲಸ ನಡೆಯೋದಿಲ್ಲ. 90 ಅಬೌವ್ ಸ್ಕೋರ್ ಮಾಡ್ಬೇಕಂದ್ರೆ ಇದನ್ನ ಓದಿ ನೀವು ಕೆಲವೊಂದು ಕ್ವಶನ್ಸ್ ಗಳನ್ನ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಆನ್ಸರ್ ಮಾಡಬೇಕಾಗುತ್ತೆ ನೋಡ್ದೇನೆ. ಸೊ ನಿಮ್ಗೆ ಇದರಲ್ಲಿ ಬೇಕಂದ್ರೆ ಲಾಸ್ಟ್ 3 ವರ್ಷದ ಕ್ವಶನ್ ಪೇಪರ್ ಇವೆ, ಅದನ್ನ ನೀವು ತಗೊಂಡು ಅದನ್ನೇನ್ ಮಾಡಬಹುದು, ಆನ್ಸರ್ ಮಾಡುವಂತ ಪ್ರಯತ್ನ ಮಾಡಬಹುದು. ಅದರಿಂದ ಯಾವ್ದು ನೆನಪಿದೆ, ಯಾವ್ದು ನೆನಪಿಲ್ಲ, ಯಾವ್ದನ್ನ ರಿವೈಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬರೋಣ ನನ್ನ ಫೇವರೇಟ್ ಸಬ್ಜೆಕ್ಟ್ಸ್ ಅಕೌಂಟೆನ್ಸಿ. ಸೊ ಅಕೌಂಟೆನ್ಸಿಲಿ ನೀವು ಈಸಿಯಾಗಿ 100 ಔಟ್ ಆಫ್ 100 ಸ್ಕೋರ್ ಮಾಡಬಹುದು. ನಾನು 100 ಸ್ಕೋರ್ ಮಾಡಿದ್ದೀನಿ. ಸೊ ಬನ್ನಿ ನಿಮಗೆ ತಿಳಿಸ್ತೀನಿ ಯಾವ ಸ್ಟ್ರಾಟಜಿ ಟಾಪರ್ಸ್ ಅಲ್ಲಿ ಫಾಲೋ ಮಾಡ್ತಾರೆ ಅಂತ ಹೇಳಿ. ಸೊ ಇಲ್ಲಿವರೆಗೆ ನೀವು ಕ್ಲಾಸಸ್ ಅಟೆಂಡ್ ಆಗಿದ್ದೀರೋ ಇಲ್ಲೋ ಅದೆಲ್ಲ ಮ್ಯಾಟರ್ ಆಗೋದಿಲ್ಲ. ಸ್ವಲ್ಪ ನಿಮಗೆ ಅಕೌಂಟೆನ್ಸಿ ಬೇಸಿಕ್ ನಾಲೆಜ್ ಇದ್ರೆ ಯೂಟ್ಯೂಬ್ ನಲ್ಲಿ ಹೋಗಿ 1 ಶಾರ್ಟ್ ವಿಡಿಯೋಸ್ಗಳು, ಬೆಸ್ಟ್ ಲೆಕ್ಚರ್ಸ್ ವಿಡಿಯೋಸ್ ಸಿಗುತ್ತೆ, ಅದನ್ನ ನೋಡಿ. ಅಂಡ್ ದೆನ್ ಪ್ರಾಕ್ಟೀಸ್ ವಿತ್ ಓಸ್ವಾಲ್ ಕ್ವಶನ್ ಬ್ಯಾಂಕ್. ಸೊ ಇಲ್ಲಿ ನೋಡಿ ಎಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟೇ ಈಸಿಲಿ ಎಕ್ಸಾಮ್ ನಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಸ್ಟೂಡೆಂಟ್ಸ್ ನಾನು ನೋಡ್ತೀನಿ ಎಕ್ಸಾಮ್ ನಲ್ಲಿ ಹೋಗ್ತಾರೆ, 1-2 ಕ್ವಶನ್ ಪ್ರಾಕ್ಟೀಸ್ ಮಾಡ್ತಾರೆ, ಅರ್ಥ ಆಯ್ತು ಅಂತ ಹೇಳಿ ಎಕ್ಸಾಮ್ ಹೋಗಿ ಕೂತ್ಕೊಳ್ತಾರೆ. ಬಟ್ ಎಕ್ಸಾಮ್ ನಲ್ಲಿ ವಿಚಿತ್ರ ರೀತಿಯ ಕ್ವಶನ್ಸ್ ಗಳು ಬಂದಿರುತ್ತೆ. ಸೊ ಅದನ್ನ ನೋಡಿ, ಈ ರೀತಿ ನಾನು ನೋಡೇ ಇಲ್ಲ ಕ್ವಶನ್, ನಮ್ಮ ಟೀಚರ್ ಪ್ರಾಕ್ಟೀಸೇ ಮಾಡಿಸಿಲ್ಲ ಅಂತ ಹೇಳಿ ಟೀಚರ್ಗೆ ಬ್ಲೇಮ್ ಮಾಡ್ತಾರೆ. ಸೊ ನೀವು ಕ್ವಶನ್ಸ್ ಗಾನ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಬೇಕಂದ್ರೆ ನೀವು ಇದಕ್ಕೂ ಕೂಡ ಓಸ್ವಾಲ್ ನ ಬುಕ್ ಇದೆ. ಸೊ ತುಂಬಾ ಫಾಸ್ಟ್ ಆಗಿ ನಿಮ್ ಕೆಲಸ ಆಗುತ್ತೆ, ಕಡಿಮೆ ಟೈಮಲ್ಲಿ ಸಿಲೆಬಸ್ ಫಿನಿಶ್ ಮಾಡಬಹುದು. ಸೊ ಈ ಬುಕ್ ನ ನೀವು ರೆಫರ್ ಮಾಡಬಹುದು. ಪ್ಲಸ್ ನಿಮ್ಗೆ ಇದರಲ್ಲಿ ಆನ್ಸರ್ ಕೂಡ ಕೊಡಲಾಗಿರುತ್ತೆ. ನೀವು ಸಾಲ್ವ್ ಮಾಡಿದ ನಂತರ ಈಸಿಲಿ ನೋಡಿ ಕ್ರಾಸ್ ಚೆಕಿಂಗ್ ಮಾಡ್ಕೋಬಹುದು, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳಿ. ಸೊ ಅಲ್ಲಿ ನಿಮ್ ಕೆಲಸ ತುಂಬಾ ಈಸಿ ಆಗುತ್ತೆ. ಅಂಡ್ ದೆನ್ ನೀವು ಕೆಲವೊಂದು PYQ ಅಂದ್ರೆ ಹೋದ ವರ್ಷದ ಕ್ವಶನ್ ಪೇಪರ್ ಗಳನ್ನು ಕೂಡ ಸಾಲ್ವ್ ಮಾಡಿ, ಅದರಿಂದ ಒಂದು ಐಡಿಯಾ ಸಿಗುತ್ತೆ. ಆನ್ಯುವಲ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಯಾವ ರೀತಿ ಟ್ರಿಕಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ಎಕ್ಸಾಮ್ ನಲ್ಲಿ 100% ಹೇಳ್ತಾ ಇದ್ದೀನಿ, ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ತುಂಬಾ ಟ್ರಿಕಿ ಇರುತ್ತೆ. ನೀವು ವೆರೈಟಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಲಿಲ್ಲ ಅಂದ್ರೆ 100 ಔಟ್ ಆಫ್ 100 ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಫೈನಲಿ ಬಂದು 1 and 2 ಮಾರ್ಕ್ಸ್ ಅನ್ನ ಸಪರೇಟ್ ಆಗಿ ಸ್ಟಡಿ ಮಾಡಿ. ಇಲ್ಲಿಂದಾನೆ 20 to 30, 35 ಮಾರ್ಕ್ಸ್ ನಿಮ್ದು ಇಲ್ಲೇ ಇದೆ, 30 to 35 ಮಾರ್ಕ್ಸ್. ಸೊ ಹಾಗಾಗಿ 1 and 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಸಪರೇಟ್ ಆಗಿ ಮಲ್ಟಿಪಲ್ ಟೈಮ್ಸ್ ಓದಿ ಅದನ್ನ ರಿವೈಸ್ ಮಾಡಿ. ಇಲ್ಲಾಂದ್ರೆ ಇಲ್ಲಿ ನೀವು ಮಾರ್ಕ್ಸ್ ಅನ್ನ ಕಳ್ಕೊಳ್ತೀರಾ. ಈ ಬುಕ್ ನಲ್ಲಿ ಪ್ರತಿ ಚಾಪ್ಟರ್ ನಲ್ಲಿ ಬರಬಹುದಾಗಿರುವಂತಹ ಕ್ವಶನ್ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮ್ಮ ಕೆಲಸ ತುಂಬಾ ಈಸಿ ಆಗುತ್ತೆ, ನೋಟ್ಸ್ ಮಾಡುವಂತಹ ಅವಶ್ಯಕತೆ ಬೀಳೋದಿಲ್ಲ. ಸೊ ಫೈನಲಿ ಬರೋಣ ಬಿಸ್ನೆಸ್ ಸ್ಟಡಿ ಸ್ಟ್ರಾಟಜಿ. ತುಂಬಾ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡಿ ಡಿಫಿಕಲ್ಟ್ ಅನ್ಸುತ್ತೆ. ತುಂಬಾ ಬಲ್ಕಿ ಬುಕ್ ಇದೆ, ತುಂಬಾ ದೊಡ್ಡ ಬುಕ್ ಇದೆ, ಸಿಲೆಬಸ್ ಬಹಳ ಇದೆ, ಲಾಂಗ್ ಚಾಪ್ಟರ್ಸ್ ಇವೆ, ಒಂದೊಂದು ಪಾಯಿಂಟ್ ಇಷ್ಟಿಷ್ಟು ಎಕ್ಸ್ಪ್ಲನೇಷನ್ ಇದೆ, ಯಾವ ರೀತಿ ಬರೀಬೇಕು ಗೊತ್ತಾಗ್ತಾ ಇಲ್ಲ. ಅಂಡ್ ಅದರಲ್ಲಿ ಕೂಡ ಕನ್ನಡ ಮೀಡಿಯಂ ಬುಕ್ ನಲ್ಲಿ ಬಳಸಿರುವಂತಹ ಪದಗಳು ತುಂಬಾ ಟಫ್ ಆಗಿವೆ, ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಡಿಫಿಕಲ್ಟ್ ಇವೆ.
ಬಟ್ ನಾನು ಕೊಡುವಂತ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ ಇನಫ್ ಇದೆ. ಒನ್ ಶಾರ್ಟ್ ವಿಡಿಯೋಗಳನ್ನ ನೋಡಿ ಯೂಟ್ಯೂಬ್ ನಲ್ಲಿ, ಇದರಿಂದ ಕೆಲಸ ಫಾಸ್ಟ್ ಆಗುತ್ತೆ, ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲ ಅಂದ್ರೆ ತುಂಬಾನೇ ಡಿಫಿಕಲ್ಟ್ ಅನ್ಸುತ್ತೆ ನಿಮ್ಗಿದು. ದೆನ್ ಡೋಂಟ್ ರೀಡ್ ಬುಕ್. ಆ ಗೌರ್ಮೆಂಟ್ ನ ಬುಕ್ ಇದೆಲ್ಲ ರಿಲೀಸ್ ಮಾಡಿರೋದು, ಆ ಬುಕ್ ಅನ್ನ ಓದ್ಬೇಡಿ. ಅದರಲ್ಲಿ ಒಂದೊಂದು ಪಾಯಿಂಟ್ಗೆ ಇಷ್ಟಿಷ್ಟು ಎಕ್ಸ್ಪ್ಲನೇಷನ್ ಕೊಡಲಾಗಿದೆ. ಎಕ್ಸಾಮ್ ನಲ್ಲಿ ಅದನ್ನ ಬರೀಲಿಕ್ಕೂ ಆಗೋದಿಲ್ಲ, ಬರೀಲಿಕ್ಕೆ ಟೈಮು ಸಿಗೋದಿಲ್ಲ, ರೈಟ್? ಅಂಡ್ ದೆನ್ ತುಂಬಾ ಡಿಫಿಕಲ್ಟ್ ವರ್ಡ್ಸ್ ಅನ್ನ ಬಳಸಿದ್ದಾರೆ, ಸ್ಟೂಡೆಂಟ್ಸ್ಗೆ ಅರ್ಥನೇ ಆಗೋದಿಲ್ಲ. ತುಂಬಾ ಸರಳವಾಗಿ ಬಿಸ್ನೆಸ್ ಸ್ಟಡಿನ ಅರ್ಥ ಮಾಡ್ಕೋಬಹುದು. ಸೊ ಅದಕ್ಕೆ ನೀವು ನೋಟ್ಸ್ ಅನ್ನ ರೆಫರ್ ಮಾಡಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ನೀವು ಈ ಕ್ವಶನ್ ಬ್ಯಾಂಕ್ ಅನ್ನ ರೆಫರ್ ಮಾಡಬಹುದು. ತುಂಬಾ ಈಸಿ ಲ್ಯಾಂಗ್ವೇಜ್ ನಲ್ಲಿ ಮೈಂಡ್ ಮ್ಯಾಪ್ಸ್ ಗಳ ಮೂಲಕ ನೆನಪಿಟ್ಟುಕೊಳ್ಳೋ ಹಾಗೆ ನ್ಯೂಮಾನಿಕ್ಸ್ ಅಂದ್ರೆ ಟೆಕ್ನಿಕ್ಸ್ ಯಾವ ರೀತಿ 8 ಪಾಯಿಂಟ್ಸ್ ನೆನಪಿಟ್ಕೋಬೇಕು, 8 ಮಾರ್ಕ್ಸ್ಗೆ 4 ಮಾರ್ಕ್ಸ್ ಯಾವ ರೀತಿ 4 ಪಾಯಿಂಟ್ಸ್ ನೆನಪಿಟ್ಕೋಬೇಕು, ಅದನ್ನ ಈಸಿಯಾಗಿ ಇದರಲ್ಲಿ ತಿಳಿಸಿದ್ದಾರೆ. ಸೊ ಇದರಿಂದ ಟೈಮ್ ಸೇವ್ ಆಗುತ್ತೆ, ಕೆಲಸ ನಮ್ದು ಫಾಸ್ಟ್ ಆಗುತ್ತೆ. ಇದನ್ನ ನೀವು ರೆಫರ್ ಮಾಡಬಹುದು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ. ಅಂಡ್ ದೆನ್ ಕ್ವಶನ್ ಗಳನ್ನ ಸಾಲ್ವ್ ಮಾಡಿ. ಓದೋದ್ರಿಂದ ಮಾತ್ರ ಕೆಲಸ ನಡೆಯೋದಿಲ್ಲ. ಎಕ್ಸಾಮ್ ನಲ್ಲಿ ಕ್ವಶನ್ ಕೇಳಿದಾಗ ಆನ್ಸರ್ ಅನ್ನ ಸ್ಟ್ರಕ್ಚರ್ ಮಾಡಿ ಬರೀಲಿಕ್ಕೆ ಬರಬೇಕು, ವಿವರಣೆ ಓನ್ ಆಗಿ ಬರೀಲಿಕ್ಕೆ ಬರಬೇಕು, 4-5 ಲೈನ್ ವರೆಗೆ, ಅಂದಾಗ ಫುಲ್ ಮಾರ್ಕ್ಸ್ ಸಿಗುತ್ತೆ. ಆ ಪ್ರಾಕ್ಟೀಸ್ ನೀವು ಮಾಡಬೇಕಾಗುತ್ತೆ. ಅಂಡ್ ಇದರಲ್ಲಿ ನೋಡಿ 1 and 2 ಮಾರ್ಕ್ಸ್ ಕ್ವಶನ್ಸ್ ಬುಕ್ ನ ಯಾವುದೇ ಮೂಲೆಯಿಂದ ತೆಗೆದು ಕೇಳಬಹುದು. ಸೊ ನೀವು ಬಿಸ್ನೆಸ್ ಸ್ಟಡಿಲಿ 100 ಸ್ಕೋರ್ ಮಾಡ್ಬೇಕಂದ್ರೆ 1 and 2 ಮಾರ್ಕ್ಸ್ ಅನ್ನ ಸಪರೇಟ್ ಆಗಿ ಓದಿ. ಇದು ನಾನು ಮಾಡ್ಕೋತಾ ಇರೋದು ಒಂದು ಹಂಬಲ್ ರಿಕ್ವೆಸ್ಟ್. 1 and 2 ಮಾರ್ಕ್ಸ್ ಸಪರೇಟ್ ಆಗಿ ಇದರಲ್ಲಿ ಕೊಡಲಾಗಿದೆ. ನೀವು ಸಪರೇಟ್ ಆಗಿ ನೋಟ್ಸ್ ಮಾಡುವಂತ ಅವಶ್ಯಕತೆ ಬೀಳೋದಿಲ್ಲ. ಈಗ ನೋಟ್ಸ್ ಮಾಡ್ತಾ ಹೋದ್ರೆ ತುಂಬಾ ಅದು ಟೈಮ್ ತಗೊಳುತ್ತೆ. ಬುಕ್ ಅನ್ನ ಕ್ವಶನ್ ಬ್ಯಾಂಕ್ ಅನ್ನ ರೆಫರ್ ಮಾಡಿ, ಅದರಿಂದ ನಿಮ್ದು ಟೈಮ್ ಸೇವ್ ಆಗುತ್ತೆ. ಅಂಡ್ ಲಾಸ್ಟ್ ಆಗಿ ಬರೋಣ ನಮ್ಮ ಕನ್ನಡ ಸ್ಟ್ರಾಟಜಿ. ಕನ್ನಡ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ, ಆದ್ರೂ ಕೂಡ ಒಂದೆರಡು ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಸೊ ರೀಡ್ ಬುಕ್ ಒಂದ್ಸಲ ಓದಿ. ಇದರಲ್ಲಿ ತುಂಬಾ ಸಿಂಪಲ್, ಏನ್ ಗೊತ್ತಾ, ನಮ್ಮ ಕನ್ನಡದಲ್ಲಿ ಎಷ್ಟು ಈಸಿ ಅಂದ್ರೆ ಮೊದಲೇ ಕನ್ನಡ ತುಂಬಾನೇ ಈಸಿ ಇರುತ್ತೆ. ಅಂಡ್ ಅದರಲ್ಲಿ ಕೂಡ ಚಾಪ್ಟರ್ ನ ಹಿಂದೆ ಕೊಟ್ಟಿರುವಂತಹ ಕ್ವಶನ್ಸ್ ಇದೆಯಲ್ಲ, 99% ಆಫ್ ದ ಟೈಮ್ಸ್ ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ ಕೇಳಿರ್ತಾರೆ. ಸೊ ಹಾಗಾಗಿ ಸಿಂಪ್ಲಿ ಏನ್ ಮಾಡಿ, ಒಂದ್ಸಲ ಸ್ಟೋರಿ ಕತೆ ಓದಿ, ದೆನ್ ಅದರ ಹಿಂದೆ ಇರುವಂತಹ ಕ್ವಶನ್ ಆನ್ಸರ್ ಓದಿ. ಸೊ ಇಲ್ಲಿ ಅಲ್ಲಿ ಮ್ಯಾಟರ್ ಆಗೋದು, ಇಲ್ಲಿ ಡಿಫರೆನ್ಸ್ ಬರೋದು ಎಲ್ಲಿ ಅಂದ್ರೆ, ಯಾರು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ದಾರೆ, ಯಾರು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ. ಗೊತ್ತಿದೆ ಆನ್ಸರ್, ಬಟ್ ಸರಿಯಾಗಿ ಅದನ್ನ ಪೇಪರ್ ನಲ್ಲಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ 4ಕ್ಕೆ 4, 3ಕ್ಕೆ 3 ಸಿಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡಿ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. 3 ಅಂಕದ ಪ್ರಶ್ನೆ ಸಂದರ್ಭಗಳನ್ನ ಯಾವ ರೀತಿ ಬರಿಬೇಕು, 4 ಅಂಕದ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರಿಬೇಕು, ಬೇಕಂದ್ರೆ ಅದರ ಮೇಲೆ ನಾನು ಡೆಡಿಕೇಟೆಡ್ ವಿಡಿಯೋಸ್ ಗಳನ್ನ ಮಾಡಿದ್ದೀನಿ. ಸೊ ಆ ವಿಡಿಯೋಸ್ ಗಳನ್ನ ನೀವು ನೋಡಬಹುದು, ಲಿಂಕ್ ನನಗೆ ಕೆಳಗಡೆ ನಿಮಗೆ ಕೊಟ್ಟಿರ್ತೇನೆ. ಅಂಡ್ ಫೈನಲಿ ಗ್ರಾಮರ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. 10ರಿಂದ 12 ಮಾರ್ಕ್ಸ್ ನ ಗ್ರಾಮರ್ ಇರುತ್ತೆ. ಸೊ ಇಲ್ಲಿ ನೀವು ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ 100 ಮಾಡ್ಬೇಕಂದ್ರೆ ಗ್ರಾಮರ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ, ಇಲ್ಲ ಅಂದ್ರೆ ಗ್ರಾಮರ್ ನಲ್ಲಿ ನೀವು ಮಾರ್ಕ್ಸ್ ಅನ್ನ ಕಳ್ಕೊಳ್ತೀರಾ. ನಾವು ಉಳಿದಿರುವಂತಹ ಸೋಶಿಯಾಲಜಿ, ಹಿಸ್ಟ್ರಿ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಇಲ್ಲ, ಅಂದ್ರೆ ಹೆಚ್ಚು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಇದೇ ರೀತಿ ನೀವು ಅಲ್ಲಿಯೂ ಕೂಡ ಒನ್ ಶಾರ್ಟ್ ಲೆಕ್ಚರ್ಸ್ ನೋಡಿ, ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ, ಅಂದಾಗ ನೀವು ಈಸಿಲಿ ಸ್ಕೋರ್ ಮಾಡ್ತೀರಾ. ಇಲ್ಲಿ ಯಾವುದೇ ಕ್ಲಾಸ್ ನೋಡುವಂತ ಅವಶ್ಯಕತೆ ಇಲ್ಲ. ಕನ್ನಡ ತುಂಬಾ ಸಿಂಪಲ್, ತುಂಬಾ ಸರಳವಾಗಿರುತ್ತೆ, ನೀವೇ ಓದ್ಕೊಂಡು ಅರ್ಥ ಮಾಡಿಕೊಳ್ಬಹುದು. ಸೊ ಇದನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ನೀವು ಈಸಿಲಿ ಡಿಸೆಂಬರ್ ಒಳಗಡೆ ಸಿಲೆಬಸ್ ಅನ್ನ ಫಿನಿಶ್ ಮಾಡಬಹುದು. ಇಲ್ಲಿ ನೀವು ಡೈಲಿ ಟೈಮ್ ಕೊಡಬೇಕಾಗುತ್ತೆ. ನನ್ನ ಪ್ರಕಾರ ಅಟ್ಲೀಸ್ಟ್ 4ರಿಂದ 5 ತಾಸು, ಮಿನಿಮಮ್ 4 ತಾಸು ಆದ್ರೂ ಕೊಡಬೇಕು. ಯೋಚನೆ ಮಾಡಿ, ಯಾಕೆ ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಾ? ನಿಮ್ಮ ಪೇರೆಂಟ್ಸ್ 10-12 ತಾಸು ಕೆಲಸ ಮಾಡಿ ದುಡ್ದು ನಿಮ್ಗೆ ಹಣ ಕೊಟ್ಟು ಅಡ್ಮಿಷನ್ ಮಾಡಿ ಕಾಲೇಜ್ಗೆ ಕಳ್ಸಿದ್ದಾರೆ. ಕಾಲೇಜ್ ಕ್ಲಾಸ್ಗಳನ್ನ ಬಂಕ್ ಮಾಡ್ಲಿಕ್ಕೆ ಅಲ್ಲ, ಲವ್ ಅಫೇರ್ಸ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಲಿಕ್ಕಲ್ಲ, ಬದಲಾಗಿ ಇವನಿಂದ ಏನೋ ಒಂದು ಫ್ಯೂಚರ್ ನಮ್ದು ಬಿಲ್ಡ್ ಆಗುತ್ತೆ, ನಮ್ಮ ಜೀವನ ಬದಲಾಗುತ್ತೆ, ನಾವು ಬಡತನದಿಂದ ಹೊರಗಡೆ ಬರ್ತೀವಿ ಅಂತ ಹೇಳಿ ಹಣ ಇನ್ವೆಸ್ಟ್ ಮಾಡಿ ನಿಮ್ಗೆ ಅಲ್ಲಿ ಕಲಿಸಿದ್ದಾರೆ. ಹೊರದು ಕ್ಲಾಸ್ ಬಂಕ್ ಮಾಡ್ಲಿಕ್ಕಿಲ್ಲ, ಬಂಕ್ ಮಾಡ್ಲಿಕ್ಕೆ ನಿಮ್ಗೆ ಅಲ್ಲಿ ಕಲಿಸಿಲ್ಲ. ಸೊ ಎಂಟರ್ಟೈನ್ಮೆಂಟ್ 1-2 ತಾಸಿಗೆ ಲಿಮಿಟ್ ಮಾಡಿ, ಉಳಿದಿರುವಂತ ನಿಮ್ಮ ಟೈಮ್ ಅನ್ನ ನಿಮ್ಮ ಫ್ಯೂಚರ್ಗಾಗಿ ಟೈಮ್ ಕೊಡಿ, ಅದರ ಮೇಲೆ ಇನ್ವೆಸ್ಟ್ ಮಾಡಿ, ನಿಮ್ಮ ಗುರಿಯನ್ನ ನೆನ್ಪಿಟ್ಕೊಳ್ಳಿ. ಇವತ್ತಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಇಷ್ಟೊಂದು ವಿಡಿಯೋಸ್ ನೋಡಿ, ರೀಲ್ಸ್ ನೋಡಿ, ಆ ಮ್ಯಾಟರ್, ಇದು ಕಾಂಟ್ರವರ್ಸಿ, ಆ ಕಾಂಟ್ರವರ್ಸಿ, ನಾವು ಯಾಕಾದ್ರೂ ಬದುಕ್ತಾ ಇದೀವಿ ಅನ್ನೋದೇ ನಾವು ಮರ್ತು ಹೋಗಿರ್ತೀವಿ. ಅಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೇನಾಗಿದ್ದೀವಿ, ಇನ್ವಾಲ್ವ್ ಆಗಿದ್ದೀವಿ. ಇದನ್ನ ಬರ್ದಿಟ್ಕೊಳ್ಳಿ. ನಾನು ಈ ವರ್ಷ 95% ಮಾಡ್ಲೇಬೇಕು ಅಂತ ಹೇಳಿ ಒಂದು ಪೇಪರ್ ನಲ್ಲಿ ಬರೆದು ನೀವು ಕುತ್ಕೊಳ್ಳುವಂತ ರೂಮ್ ನಲ್ಲಿ ಸ್ಟಿಕ್ ಮಾಡಿ, ಗೋಡೆಯಲ್ಲಿ ಕಾಣಬೇಕು. ಅದು ಡೈಲಿ ಎದ್ದ ತಕ್ಷಣ ಕಾಣಬೇಕು. ನೆನಪಿರುತ್ತಿಲ್ಲ ಅಂದ್ರೆ ಜನ ಮರ್ತು ಬಿಡ್ತಾರೆ, ಸ್ಟೂಡೆಂಟ್ಸ್ ಮರ್ತು ಬಿಡ್ತಾರೆ ಯಾಕೆ ಕಾಲೇಜ್ ಹೋಗ್ತಾ ಇದೀವಿ ಅನ್ನೋದು. ಸುಮ್ಮನೆ ಎಂಟರ್ಟೈನ್ಮೆಂಟ್ಗಾಗಿ ಕಾಲೇಜ್ ಕ್ಲಾಸ್ ಬಂಕ್ ಮಾಡ್ಲಿಕ್ಕೆ, ಫ್ರೆಂಡ್ಸ್ಗೆ ಮೀಟ್ ಆಗ್ಲಿಕ್ಕೆ ಹೋಗ್ತಾರೆ. ಸೊ ಪ್ಲೀಸ್ ಆ ರೀತಿ ಮಾಡಬೇಡಿ. ನೆಕ್ಸ್ಟ್ 3 ತಿಂಗಳ ನೀವು ಟೈಮ್ ಅಂಡ್ ಎಫರ್ಟ್ ಕೊಟ್ಟಿದ್ದೆ ಆದ್ರೆ ಸೀರಿಯಸ್ ಆಗಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಈಸಿಲಿ ನೀವು 95% ಮಾಡ್ತೀರಾ. ಅಂಡ್ ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ನಾನು ನಿಮ್ಮ ಕಥೆಯನ್ನ ಹೇಳ್ತೀನಿ. ಈ ರೀತಿ ಸ್ಟೂಡೆಂಟ್ ಇದ್ದ, ಪ್ರಾರಂಭದಲ್ಲಿ ವೀಕ್ ಡಲ್ ಇದ್ದ, ಅಂಡ್ ಕೊನೆಯಲ್ಲಿ ಸರಿಯಾದಂತಹ ಸ್ಟ್ರಾಟಜಿ ಫಾಲೋ ಮಾಡಿ 95% ಸ್ಕೋರ್ ಮಾಡಿದ್ದಾನೆ. ನಿಮ್ಮಿಂದ ಬೇರೆಯವರು ಇನ್ಸ್ಪಿರೇಷನ್ ತಗೋ ಹಾಗೆ ನಾನು ಬೇರೆಯವರಿಗೆ
ತಿಳಿಸ್ತಾ ಇರ್ತೀನಿ ನಿಮ್ಮ ಕಥೆಯನ್ನು. ಸೊ ಬರ್ದಿಟ್ಕೊಳ್ಳಿ ನಿಮ್ಮ ಗೋಲನ್ನ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಅಂಡ್ ನೋಡಿ ನಮ್ಮ ಎಕನಾಮಿಕ್ಸ್ ಕ್ಲಾಸಸ್ಗಳನ್ನ ಫ್ರೀ ಆಗಿವೆ. ಅಂಡ್ ಜಸ್ಟ್ ರಿಕ್ವೆಸ್ಟ್, ಎಕನಾಮಿಕ್ಸ್ ಅಲ್ಲಿ ಅಟ್ಲೀಸ್ಟ್ 100 ಮಾಡುವಂತಹ ಟಾರ್ಗೆಟ್ ಅನ್ನ ಇಟ್ಕೊಳ್ಳಿ. ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.